ಕಲಬುರಗಿಯಲ್ಲಿ ದಲಿತರ ಮೇಲೆ ಹಲ್ಲೆ, ಮುಸ್ಲಿಮರ ಮೇಲೆ ಹಲ್ಲೆ, ಆಸ್ತಿ ಕಬಳಿಕೆ ನಡೆಯುತ್ತಿದೆ. ಕೆಲವರು ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ದಲಿತ ಸೇನೆ ಮುಖಂಡರಾದ ಹಣಮತ್ ಯಳಸಂಗಿ ಕಿಡಿಕಾರಿದ್ದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಕೋಟ್ನೂರ್ ಬಳಿ ಸಚಿವ ಪ್ರಿಯಾಂಕ ಅವರ ಗಮನಕ್ಕೆ ತರಲು ಸಿದ್ಧವಾಗಿದ್ದ ದಲಿತ ಸೇನೆಯ ಕಾರ್ಯಕರ್ತರು ರೂಟ್ ಬದಲಿಸಿ ಬೇರೆ ಮಾರ್ಗವಾಗಿ ಚಿತ್ತಾಪುರಕ್ಕೆ ತೆರಳಿದ ಪ್ರಿಯಾಂಕ ಖರ್ಗೆ ಹಣಮಂತ್ ಯಳಸಂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಇದು 2,000 ಬೆಲೆ ತರಗತಿ ಆ ತಹಸೀಲ್ದಾರ್ ಹೇಳಿದ್ರೆ ಯಾವುದೋ ಒಂದು ಹೆಂಗಸ್ ಬಂದ್ರೆ ನೋಡಿರಲಿ. ADC ಮಾತಾಡ್ತಾರೆ, DC ಬಣ್ಣ ಮಾತಾಡಿದ್ರೆ ಹೋಗಲ್ಪ ಅಂತ ಹೇಳ್ತಾರೆ. ಬರುವ ಜಾಗ ನಮ್ಮ ಜಾಗ ಅದ, ಹೊಡೆದ ಜಾಗ ಅದ. ಇವತ್ತು ಗುಲ್ಬರ್ಗ ನಗರಕ್ಕೆ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು, ITBT ಮಂತ್ರಿಗಳು ಮತ್ತು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬಂದಿದ್ದಿಲ್ಲ. ನಾವು ಕೆಲವು ಸಮಸ್ಯೆಗಳು ಇಟ್ಟು ಅವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ. ಎಲ್ಲಿ ಕೋಟ್ನೂರು ಡಿ ಮಠದ ಹತ್ತಿರ ಬಂದಿದ್ದೀವಿ. ಅಲ್ಲಿ ಸಿಟಿ ಒಳಗ ಜಾಸ್ತಿ ಜನಗಳು ಇರ್ತಾವ. ಅಲ್ಲಿ ಕೋಟ್ನೂರು ಡಿ ಹತ್ರ ಒಂದ್ 2 ನಿಮಿಷ ಮಾತಾಡ್ಬೋದು ಅಂತೇಳಿ ನಮ್ಮ ಮಾನ್ಯ ಮಂತ್ರಿಗಳು ಏನಪ್ಪಾ ಅಂದ್ರೆ ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದಾರ ಅವರು. ಇದು ನಾವು ಖಂಡಿಸ್ತೀವಿ. ನಾವು ನಿಮ್ಮ ಜನಗಳು ಇದ್ದಿದ್ದೀವಿ, ಈ ನಾಡಿನ ಪ್ರಜೆಗಳು ಇದ್ದಿದ್ದೀವಿ. ಈ ನಾಡಿನ ಪ್ರಜೆಗಳು ಯಾಕೆ ರೋಡಿಗೆ ಬಂದಿದ್ದಾರೆ ಮತ್ತೆ ಯಾಕೆ ಅವ್ರು ನಿಂತು ಏನ್ ತ್ರಾಸ ಅಂತ ಕೇಳುವಂತ ಜವಾಬ್ದಾರಿ ನಿಮ್ದು ಇರ್ತಾರ. ಯಾಕಂದ್ರೆ ಸರ್ಕಾರ ನಡೆಸೋರು ನೀವು ಇದ್ದೀರಿ. ನಿಮ್ಗೆ ನಮ್ಮ ಅಹವಾಲು ಹೇಳಕ್ ಬಂದಿದ್ವಿ ನಾವು. ಅದಕ್ಕೆ ಮಂತ್ರಿಗಳು ಏನಪ್ಪಾ ಅಂದ್ರೆ ಇಲ್ಲಿ ಬರೋದ್ ಬಿಟ್ಟು ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದು ಇದು ಸರಿಯಲ್ಲ. ठीक बात नहीं है. गुलबर्ग अनेक इंसिडेंट आरंभ करते दलित के ऊपर हमला हो रहा है, मुसलमानों के ऊपर हमला हो रहा है, और मंदिर मस्जिद और मस्जिद तोड़ रहा है. 2 वर्ष 2 ईयर से हमने जो गरुड़ बी का जो गांव में अब मस्जिद का मसूर खाना जो तोड़ डाले थे कुछ हिंदू के नाम से हिंदू गुंडे लोग दिन दाड़े तोड़ डालते उधर. ಅಲ್ಲಿ ಯಾರು ಇಲ್ಲ, ಅಲ್ಲಿ ಹಿಂದೂಗಳು ಯಾರು ಇಲ್ಲ, ಅಲ್ಲಿ ಮುಸಲ್ಮಾನ ಯಾರು ಇಲ್ಲ, ಖಾಲಿ ಇರೋಲ್ಲ ಹಿಂದೂಗಳಲ್ಲಿ. ಯಾವ ವರ್ಷ ಆಯ್ತು ಪೂರಾ ಡಾಕ್ಯುಮೆಂಟ್ಸ್ ಅದಾವ, ವರ್ಕ್ ಪ್ರಾಪರ್ಟಿ ಅದಾವು, ವರ್ಕ್ ಅದಾವ. ವರ್ಕ್ ಡಿಸ್ಟ್ರಿಕ್ಟ್ ಆಫೀಸರ್ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಆಯುಕ್ತರಿಗೆ, DCP ಅವರಿಗೆ, ACP ಅವರಿಗೆ, ತಹಶೀಲ್ದಾರ್ರಿಗೆ, ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ, ತಾಲೂಕ್ ಪಂಚಾಯತ್ EO ಅವರಿಗೆ ಸಾಕಷ್ಟು ಬಾರಿ ಈ ಯಾರಪ್ಪ ವರ್ಕ್ ಆಫೀಸರ್ ಲೆಟರ್ ಬರ್ತಾರ ಅವರಿಗೆ. ಓ ಹಮಾರ ಜಾಗ ನಮ್ ಜಾಗದು ಬೇರೆಯವ್ರ ಕಬ್ಜಾ ಮಾಡ್ಕೊಂಡದ, ಆ ಜಾಗದೇನ್ ಪೂಜಾರಿಗಳದಾರ, ಜಾಗದೇನ್ ಅಧ್ಯಕ್ಷನ ಅವ್ರ ಬಗ್ಗೆ ಸುಳ್ಳು ಕೇಸ್ ಹಾಕಿ ಪೊಲೀಸ್ ಯೂಸ್ ಮಾಡಕತ್ತಾರೆ, ಕಂಟ್ರೋಲ್ ಮಾಡ್ಬೇಕಂತೇಳಿ ವರ್ಕ್ ಆಫೀಸರ್ ಲೆಟರ್ ಬರೀತಾರ ಅವ್ರಿಗೆ. 2 ವರ್ಷ ನಾವು DC ಮಾನ್ಯ ಜಿಲ್ಲಾಧಿಕಾರಿ 3 ಸಲ ಭೇಟಿ ಆಗಿದ್ದೀವಿ, 3 ಸಲ ಜಿಲ್ಲಾಧಿಕಾರಿ ಭೇಟಿ ಆಗಿದ್ದೀವಿ, 2 ಸಲ ADC ಭೇಟಿ ಆಗಿದ್ದೀವಿ, 3-4 ಸಲ ಪೊಲೀಸ್ ಆಯುಕ್ತರು ಭೇಟಿ ಆಗಿದ್ದೀವಿ, DCP ಭೇಟಿ ಆಗಿದ್ದೀವಿ, ACP ಸಹ 2-3 ಸಲ ಮೀಟಿಂಗ್ ಮಾಡಿದೀವಿ. ACP ಅಂಡ್ ತಹಶೀಲ್ದಾರ್ ಗುಲ್ಬರ್ಗ, EO ಗುಲ್ಬರ್ಗ ಅಂಡ್ PDO ಗರುಡ್ ಬಿ, ಹಿಂಗೆಲ್ಲ ಆಫೀಸ್ ಎಲ್ಲ ಜನ ವರ್ಕ್ ಆಫೀಸರ್ ಗುಲ್ಬರ್ಗ ಎಲ್ಲರೂ ಸೇರಿ ಮೊನ್ನೆ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಇವತ್ತು ನಾವು ನಿಮ್ಗಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತೀವಿ, ಅಲ್ಲಿ ಮಾಡ್ಕೊಂತ ಹೇಳ್ಕೊಂತ ಬರೇ ದಿನಗಳು ಹಾಕುವಂತ ಕೆಲಸ ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊತಿರುವ. ಮತ್ತೆ ಇನ್ಚಾರ್ಜ್ ಮಿನಿಸ್ಟರ್ ಏನ್ ಮಾಡ್ಕೊತಿರಲಿ? ಅಲ್ಲಿ ಇದ್ರೊಳಗ ಪರಶುರಾಮ್ ಸತ್ರು, ನಮ್ PSI ಒಬ್ಬ ದಲಿತ PSI ಸತ್ರು. ನಿಮ್ಮಲ್ಲಿ DIG ಸಂಬಂಧಪಟ್ಟ ಆಫೀಸರ್ ಇಲ್ಲಿ ಗುಲ್ಬರ್ಗ ಕುಂತದ್ರಲ್ಲಿ ಲೋಬೋ ಸಾವಂತ ಹೇಳಿಕೆ ನಂಬರ್ ಕರೆಕ್ಟ್ ಅಂತ ಎಲ್ಲ ಮಾತಾಡ್ತಾರ. ನಿಮ್ ಕಾರ್ಯ ತಿರುಗಾಡಕತ್ತವ್ರು ಲೋಬೋ ಏನ್ ಮಾಡ್ಕಿ ಅದಕ್ಕೆ ಇಟ್ಕೊಂಡ್ರೆ ಅವನಿಗೆ ಇಲ್ಲಿ ಏನ್ ಮಾಡೋದು ಲೋಬೋ? ಅಲ್ಲಿ 30 ಲಕ್ಷ ಬ್ರೈಬ್ ಕೇಳೋನಂತ PSI ಅಲ್ಲಿಗೆ ಸರಲ್ಲಿ ಯಾರು ಈ DIG ಕೇಳಿದ್ರೆ ಯಾವ ಒಕ್ಕ ತಗೋಕಾಗ್ತದಲ್ಲಿ, MLA ಒಕ್ಕ ತಗೋಕಾಗ್ತದಲ್ಲಿ. ಇದೆಲ್ಲ ಪೂರ ಭ್ರಷ್ಟಾಚಾರ ಗುಲ್ಬರ್ಗ ತುಳಿಬೇಕಾಗ್ತದ. ನಾವು ಕೊಟ್ಟದ ಮನವಿಗಳು ಸಂಬಂಧಪಟ್ಟಿಲ್ಲ. ನೀವು ಕಳೆದಿದ್ರೊಳಗ ಮೊಹರಂ ಟೈಮ್ನಾಗ ನಾವು ಇದೇ ಗುಲ್ಬರ್ಗ ಸ್ಟ್ರೈಕ್ ಮಾಡ್ತಂದ್ರೆ ನೀವು ಪೂರಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ ಜೊತೆ ಮಾತಾಡಿದ್ರಿ, ಮೀಟಿಂಗ್ ಕರೆಂಗೆ ಅಂತ ಹೇಳಿದ್ರಿ. 18 ತಾರೀಕು ಏನೇ ಕಂಡೀಷನ್ ಅಲ್ಲಿ ನಿಮ್ದು ನಾವು ಸರ್ವೆ ಮಾಡ್ಕೊಂಡು ನಿಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರಿ. 18 ತಾರೀಕು ಹೊತ್ತು ಯಾವ ಆಫೀಸರ್ ಧ್ವನಿ ಹತ್ರ ತಯಾರಿಲ್ಲ. ಇದು ವಿರೋಧ ಮಾಡ್ಕೊಂಡ್ರಿ. ನಾವುಗಳೇನಪ್ಪ ಅಂದ್ರ ಈಗ ಏನೇ ಆಗ್ಲಿ ಅಂತ ಹೇಳ್ಕೊಂಡು ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರನ ಬದಿಗಿಟ್ಟು ಈ ಸಮಾಜದೊಳಗೆ ಅನ್ಯಾಯ ಮಾಡ್ಕತ್ತಾರ, ಗುಂಡಾಗಿರಿ ಮಾಡ್ಕತ್ತಾರಲ್ಲ, ಸುಳ್ಳು ಕೇಸ್ ಆಗಿ ಅಲ್ಲಿಂದ ಏನು ಜನಗಳಲ್ಲಿ ಗರುಡ್ ಬೀದರ್ ಸುಳ್ಳು ಕೇಸ್ ಆಗಿದ್ರಿ. ಅಲ್ಲಿಗೆ ಸುಳ್ಳು ಕೇಸ್ ಆಗಿದ್ರೆ ಅಲ್ಲಿ ACP ನಾವು ಮಾತಾಡ್ತೀವಿ ಸಬ್ ಅರ್ಬಂದವರಿಗೆ. ಅವ್ರ ಅಂದ್ರೆ ಕೇಸ್ ರೇಟ್ 1-2 ಸಾವಿರ ಕೇಸ್ ರೇಟ್ ಮಾಡ್ತೀರಿ. ಏನ್ ಗುಂಡಾಗಿರಿ ಮಾಡ್ಬೇಕಾಗಿರ್ತೀರಿ? ನಾವು ನಿಮ್ ಓಟ್ ಹಾಕ್ದ್ರ ಮ್ಯಾಗ ये इश्यू लेके हमने बात करने के लिए हमारे मंत्री साहब के सामने हम आए थे.
और मंत्री जो तो कहीं दूसरे रूट पर गए हो तो क्यों गया पता नहीं, हमें नहीं छोड़ेंगे हम। गुलबर्ग छोड़कर तो नहीं जाते साहब, छोड़कर तो नहीं जाते साहब। हमने वोट डाले साहब को, हमने मंत्री बनवाया साहब के लिए, डे एंड नाइट काम किए। यही दलित है मुसलमान साहब को ऊपर से बंद करने आया मंत्री। कितने दिन भागे होगे साहब? शाम को तो आते हैं और रात को तो आते हैं। 15 तारीख तो फ्लैग हाइस्ट तो करते हैं हम, फ्लैग हाइस्ट कर रहे हैं हम। ಕಪ್ಪು ಬೋರ್ಡ್ ಪ್ರದರ್ಶನ ಮಾಡಕ್ಕೆ ನಾವಿಲ್ಲಿ ಬಂದಿದ್ದೀವಿ। ನಾವೇನ್ ಹೇಳ್ತೀವಿ, ನಿಮ್ಮ ಪೊಲೀಸ್ ಆಫೀಸರು नालगील पुलिस ऑफिसर नियत नहीं है। निम पुलिस डीसी से मिलने गए तो डीसी नहीं मिलता हमें। ಒಂದೊಂದು ವೀಕ್ ಡಿಸಿ ಆಫೀಸ್ ಚಕ್ಕರ್ ಕಾಟಿಗೆ हमने ಡಿಸಿ ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ಎಸಿಪಿ ಅವ್ರ ಗಮನಕ್ಕೆ ತಂದಿದ್ವಿ, ಎಡಿಸಿ ಅವ್ರ ಗಮನಕ್ಕೆ ತಂದಿದ್ವಿ, ತಹಸೀಲ್ದಾರ್ ಸಂಘ ಮಾತಾಡಿದ್ವಿ, ಮತ್ತೆ ಅವ್ರ ಸಂಘ ಹೇಳ್ಬೇಕು ಇವರಿಗೆ ಯಾಕೆ ನಿರ್ಲಕ್ಷ್ಯ ಮಾಡಕತ್ತ ಮಂತ್ರಿ ಕೇಳಬೇಕಲ್ಲ ಈಗ, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾಳೆ? ಏನ್ ದಲಿತ ಮುಸ್ಲಿಂ ಟಿಸಿ ತಗೊಂಡ್ಬಿಟ್ರಿ, ಖಾಲಿ ಲಿಂಗಾಯತ ನೋಡ್ತೀನಿವಲ್ಲ. ಇದು ನಮಗಿದ್ದುದಲ್ಲಿ ಗರುಡ ಬೀದಾಗ ಏನಪ್ಪ ಹಸುರು ಖಾನ ಮಸೀದ್ಗೆ ಮಸೂರ್ ಖಾನ್ ಹೊಡೆದಲ್ಲ, ಆ ಹೊಡೆದ್ರ ಮೇಲೆ ಆಕ್ಷನ್ ಆಗ್ಬೇಕು. ಅದು ಬರ್ಬೇಕಲ್ಲಿ 15 ತಾರೀಕು ಬರ್ಬೇಕು. ಹಸಿರು ಕಾಮ ನಮ್ಮ ಅಲ್ಲಿ ಮಹೇಶ್ ಮುತ್ತೆ ಅಂತಾನ, ಅಲ್ಲಿ ಸೈಯದ್ ಸಾಬ್ ಅಂತಾರ, ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು. ಹೊಡೆದವ್ರು ಯಾವ ಮಕ್ಕಳು ಗುರುತಿಸ್ಬೇಕು, ಅವ್ರ ಮೇಲೆ ಸಜಾ ಕೊಡುವಂತ ಕೆಲಸ ಮಾಡ್ಬೇಕು ಸರ್ಕಾರವರು. ವಿಷಯಗಳಂದ್ರೆ ಮೇನ್ ನಮ್ದು ಮಹಾನಗರ ಪಾಲಿಕೆ ಒಳಗ ಪೌರ ಕಾರ್ಮಿಕ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಇದೇ ಪ್ರಿಯಾಂಕ ಸಾಹೇಬ್ ನಮ್ಗೆ ಹೋದ ವರ್ಷ ಇದೇ ದಿನದಾಗ ನಮ್ಮ ಆಗಸ್ಟ್ 15ಕ್ಕೆ ನಾವು ನೇಮಕಾತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡಿದ್ರಿ ಮಂತ್ರಿಗಳು ಮತ್ ಬೇರೆ ಮಾತಾಡೋದಾಗ ಡಿಸಿ ಗುಲ್ಬರ್ಗ ಡಿಸಿ 3-4 ಸಲ ಮೀಟಿಂಗ್ ಹೇಳ್ತಾವ ನಮಗ. ಏನ್ ಮಾಡೋರು ಮಂತ್ರಿಗಳು? ರೇಟಿಂಗ್ ಕೊಟ್ಟರು. ಮಹಾನಗರ ಪಾಲಿಕೆ ಆಯುಕ್ತ ಕಮಿಷನರ್ ರೇಟಿಂಗ್ ಕೊಡ್ತೀವಿ ನಮಗೆ ವಿದಿನ್ ಮಂತ್ ಒಳಗ, ವಿದಿನ್ ತಿಂಗಳದಾಗ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ 17 ತಾರೀಕಿಗೆ ಮುಖ್ಯಮಂತ್ರಿ ಗುಲ್ಬರ್ಗ ಬರ್ಲಿಕ್ಕೆ ಗೆಲುವು ಮಾಡ್ತೀವಿ. ಗುಲ್ಬರ್ಗ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅಂದಾಗ ನೀವು ಬರೋ ಕೊಡ್ರಿ ನಮಗ. ಅಕ್ಟೋಬರ್ 1 ತಿಂಗಳೊಳಗೆ ನಿಮ್ಗೆ ಒಟ್ಟು 134 ಜನಕ್ಕೆ ನಾವು ಸೆಲೆಕ್ಷನ್ ಲಿಸ್ಟ್ ಆರ್ಡರ್ ಕೊಡ್ತೀವಿ ನಾವು. ಏನ್ ಮಾಡಿದ್ರಿ? ನಾಲ್ಗೆ ಅದ ನಿಮ್ ಸರ್ಕಾರದವರಿಗೆ ನಾಕಾಮಿ, ಸರ್ಕಾರದ ಬೇಜವಾಬ್ದಾರಿ, ಸರ್ಕಾರದ ಅಸಮರ್ಥತೆ, ಸರ್ಕಾರದ ವಿಫಲತೆ ನಾವು ತೋರಿಸು, ಈ ನಾಡಿನ ಜನರಿಗೆ ತೋರಿಸೋ ಪ್ರಯತ್ನ ಮಾಡ್ಕೊತೀವಿ. ಮಹಾನಗರ ಪಾಲಿಕೆಯಲ್ಲಿ ಮಣ್ಣು ಸುಡೋದ್ರೊಳಗ ಎನ್ಕ್ವೈರಿ ಆಗದ 2018 ನಡೆಯೋದ್ರಾಗ 2018 ಕಾಲ ಹೊಟ್ಟರದ 2021 ಏನಪ್ಪ ಲಿಸ್ಟ್ ಹಾಕ್ತಾರೆ. 21 ಇಲ್ಲಿ ತನಕ ಉದ್ದು ಹೊಡ್ಲಿಕ್ಕತ್ತಾರಲ್ಲ. ಇಬ್ಬರು ಐಎಸ್ ಆಫೀಸರ್, ಡಿಸಿ ಪೊಲೀಸ್ ಕಮಿಷನರ್, ಯಾರು ಮಹಾನಗರ ಪಾಲಿಕೆ ಆಯುಕ್ತ, ಅದಕ್ಕೆ ಅಂಡರ್ ಸಾಕಷ್ಟು ಜನ ಒಂದು ಕಮಿಟಿ ಒಂದು ಟೀಮ್ ನಿಮ್ ಒಂದು 100 ಮಂದಿದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕು. ಎಷ್ಟು ವರ್ಷ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರ್ಗಿ.